Hi everyone, I'm Dr. Anita Manoj, ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್ ನಾಗಬಾವಿ ಬ್ರಾಂಚ್. ತುಂಬ ಜನ ಪ್ರೆಗ್ನೆನ್ಸಿ ನಿಂತ ಮೇಲೆ ಅಂದರೆ ಎಸ್ಪೆಷಲಿ IVF ಪ್ರೆಗ್ನೆನ್ಸೀಸು ನಿಂತ ಮೇಲೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದು ಬ್ಲೀಡಿಂಗ್ ಆಗೋದು ಸಹಜವೇ, ಇಲ್ಲ ಇದರಿಂದ ಏನಾದರೂ ಸಮಸ್ಯೆಗಳಿದೆಯಾ, ಇಲ್ಲ ಬ್ಲೀಡಿಂಗ್ ಆಗಬಾರ್ದಾ, ಬ್ಲೀಡಿಂಗ್ ಆಗಿಬಿಟ್ರೆ ಅಲ್ಲಿಗೇ ಮುಗ್ದೋಯ್ತಾ ಪ್ರೆಗ್ನೆನ್ಸಿ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಆ್ಯಂಡ್ ಭಯ ಬೀಳ್ತಾ ಇರ್ತಾರೆ. ಆ ಥರದ್ದೇನೂ ಇಲ್ಲ. ಲೈಕ್ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಹೇಗೋ IVF ಪ್ರೆಗ್ನೆನ್ಸಿನೂ ಹಾಗೇ, ಆದರೆ IVF ಪ್ರೆಗ್ನೆನ್ಸಿಯಲ್ಲಿ ವಿ ಹ್ಯಾವ್ ಟು ಬಿ ಮಚ್ ಮೋರ್ ಕೇರ್ಫುಲ್ ಆ್ಯಂಡ್ ಬಿಕಾಸ್ ಅವರಿಗೆ ಇಟ್ ಈಸ್ ವೆರಿ ಪ್ರೆಷಿಯಸ್ ಆ್ಯಂಡ್ ಸಾಕಷ್ಟು ಮೆಡಿಕೇಷನ್ಸು ಹಾಕಿರ್ತೀವಿ ಯಾವ ಕಾರಣಕ್ಕೂ ಅಬಾರ್ಷನ್ ಆಗಬಾರ್ದು ಅಂತ. ಆ್ಯಂಡ್ ಮಗುವಿಗೆ ಯೂಟ್ರಸ್ಗೆ ಬ್ಲಡ್ ಸಪ್ಲೈ ಚೆನ್ನಾಗಿ ಆಗಬೇಕು ಅಂತ ಬೇರೆ ಥರ ಮೆಡಿಸಿನ್ಸು, ಸೊ ಈ ಥರ ಹಾಕಿರ್ತೀವಿ. ಸೊ IVF ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ 3 months ಒಳಗಡೆ ಯಾವಾಗಲಾದರೂ ಬ್ಲೀಡಿಂಗ್ ಆದಾಗ ಗಾಬರಿ ಪಡಬಾರ್ದು. ಇಮ್ಮಿಡಿಯೇಟ್ಲಿ ನೀವು ಮಾಡಬೇಕಾಗಿರೋ ಫಸ್ಟ್ ವಿಷಯ ನಿಮ್ಮ ಡಾಕ್ಟ್ರಿಗೆ ವಿಷಯ ತಿಳಿಸಿದಾಗ ಇಮಿಡಿಯೇಟಾಗಿ ಅವರು ಅದಕ್ಕೆ ಬ್ಲೀಡಿಂಗ್ ನಿಲ್ಲೋ ಹಾಗೆ ಮಾತ್ರೆಗಳು, ಬ್ಲೀಡಿಂಗ್ ಮತ್ತು ಮುಂದೆ ಆಗದೇ ಇರೋ ಥರ ಮೆಡಿಕೇಷನ್ಸ್ ಹಾಕೋದು, ಇಲ್ಲ ರೆಸ್ಟ್ ಅಡ್ವೈಸ್ ಮಾಡೋದು. ಇಮ್ಮಿಡಿಯೇಟಾಗಿ ಸ್ಕ್ಯಾನ್ ಮಾಡಿ ನೋಡಿಬಿಟ್ಟು ಬ್ಲೀಡಿಂಗ್ ಯಾಕೆ ಆಗ್ತಿದೆ, ಯಾವ ಕಾರಣದಿಂದ ಆಗ್ತಿದೆ, ಮಗು ಇನ್ನೂ ಹಾರ್ಟ್ಬೀಟ್ ಇದೆಯಾ ಇಲ್ವಾ, ಇಲ್ಲ ಎಕ್ಸ್ಪೆಲ್ ಆಗಿದೆಯಾ, ಈ ಥರ ಹಲವಾರು ಕಾರಣಗಳಿಂದ ನೋಡಬೇಕಾಗಿ ಬರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಕಂಟಿನ್ಯೂ, ಬಿಕಾಸ್ ಒಂದು 100 ಜನಕ್ಕೆ ಅಂದರೆ ಆಲ್ಮೋಸ್ಟ್ 80% ಆಫ್ ದ ಕಪಲ್ಸ್ಗೆ ಪ್ರೆಗ್ನೆನ್ಸಿ ಆಗಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನಾದರೂ ಬ್ಲೀಡಿಂಗ್ ಆಯಿತು ಅಂದ್ರೂ ಕಂಟಿನ್ಯೂ ಆಗುತ್ತೆ, ನೀಟಾಗಿ ಅವ್ರು ಡೆಲಿವರಿನೂ ಮಾಡ್ಕೊತಾರೆ ಹೆಲ್ದಿ ಬೇಬಿಯಾಗಿ. ಸೊ ಈ ಮಿಕ್ಕಿ 20% ಬೇಕಾದರೆ ಬ್ಲೀಡಿಂಗ್ ಜಾಸ್ತಿ ಆದಾಗ ಕರೆಕ್ಟಾಗಿ ಅದು ಇದು ಮಾಡೋಕ್ಕಾಗಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ಇಟ್ ಮೈಟ್ ಲ್ಯಾಂಡ್ ಅಪ್ ಇನ್ ಅಬಾರ್ಷನ್ಸ್. ಬಟ್ ವಾಟ್ ಎವರ್ ಇಟ್ ಈಸ್, ಬ್ಲೀಡಿಂಗ್ ಅಂತ ಆದಾಗ ಫಸ್ಟ್ ಥಿಂಗ್ ಈಸ್ ಕಾಲ್ ಫಾರ್ ಹೆಲ್ಪ್. ಡಾಕ್ಟರ್ಗೆ ತಿಳಿಸೋದು, ರೆಸ್ಟ್ ತಗೊಳ್ಳೋದು, ಫೋನಲ್ಲೇ ಕೂಡ ಯಾವ ಮೆಡಿಕೇಷನ್ಸ್ ತೊಗೋಬೇಕು, ಯಾವ ಮೆಡಿಕೇಷನ್ಸ್ ತೊಗೋಬಾರ್ದು ಇಮ್ಮಿಡಿಯೇಟಾಗಿ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.